समर्थ श्री स्वामी समर्थ जय जय स्वामी समर्थ महाराज श्री स्वामी समर्थ जय जय स्वामी समर्थ. ಶ್ರೀ ಸ್ವಾಮಿ ಸಮರ್ಥ. ನಾನು ನಿಮ್ಮ ಪೂಜಾ. ಶ್ರೀ ಸ್ವಾಮಿ ಸಮರ್ಥ ಎಲ್ಲರಿಗೂ. ಶ್ರೀ ಸ್ವಾಮಿ ಸಮರ್ಥ ಅವರ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಶ್ರೀ ಸ್ವಾಮಿ ಸಮರ್ಥ ಅವರ ಕೃಪೆಯಿಂದ ಇವತ್ತಿನ ನಿಮ್ಮ ದಿನ ಆನಂದದಿಂದ ನಮ್ಮ ಸ್ವಾಮಿ ಸೇವೆ ಜೊತೆಗೆ ಕಳೀಲಿ ಅಂತ ಹೇಳ್ಕೊತ ಶ್ರೀ ಸ್ವಾಮಿ ಸಮರ್ಥ ಅವರಿಗೆ ಪ್ರಾರ್ಥನೆ ಮಾಡ್ಕೊತ ಇವತ್ತಿನ ಒಂದು ಸ್ವಾಮಿ ಸೇವೆ ಸುಂದರವಾದ ಪ್ರಚಿತಿಯನ್ನು ನಿಮ್ಮ ಜೊತೆ ತೊಗೊಂಬಂದನು. ಸ್ವಾಮಿ ಮಹಾರಾಜರ ಕೃಪೆಯಿಂದ ಅವ್ರ ಜೀವನದಾಗ ಅಥವಾ ಸ್ವಾಮಿ ಭಕ್ತರ ಜೀವನದಾಗ ಯಾವ ರೀತಿ ಚಮತ್ಕಾರಗಳನ್ನು ಸ್ವಾಮಿ ಮಹಾರಾಜರು ಮಾಡ್ತಾರೆ ಮತ್ತು ಎಂಥ ಒಂದು ಕೆಟ್ಟ ಚಟಕ್ಕೆ ಬಲಿಯಾದ ವ್ಯಕ್ತಿಯನ್ನು ಕೂಡ ಸ್ವಾಮಿ ಮಹಾರಾಜರು ತಮ್ಮ ಸೇವೆ ಮುಖಾಂತರ ಅವರನ್ನು ಒಂದು ಆದರ್ಶ ವ್ಯಕ್ತಿಯಾಗಿ ಅಥವಾ ತಮ್ಮ ಕುಟುಂಬದ ಆಧಾರವಾಗಿ ನಿಲ್ಲುವಂಗೆ ಮಾಡ್ತಾರೋ. ಹಾಗಾಗಿ ಇವತ್ತಿನ ಅನುಭವಕ್ಕೆ ಒಬ್ಬರು ಕೊನೆ ತನಕ ನೋಡ್ರಿ ಮತ್ತು ಸ್ವಾಮಿ ಸೇವೆಯನ್ನು ಹೆಚ್ಚಿನ ಪ್ರಮಾಣದಾಗ ಶೇರ್ ಮಾಡಿ ಅನ್ಕೋತ ಇವತ್ತಿನ ಅನುಭವ ಮತ್ತು ಸ್ವಾಮಿ ಭಕ್ತರ ಅನುಭವವನ್ನು ಅವ್ರ ಮಾತಿನ ಮುಖಾಂತರ ಹೇಳ್ಕೋದನು. ಅವ್ರ ಹೆಸರು ಹೇಳಲ್ಲ, ಯಾಕಂದರೆ ಸ್ವಾಮಿ ಆ ಅನುಭವ ಅದೇ ರೀತಿ ಐತಿ ಇದರಿಂದ. ಹಾಗಾಗಿ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ನಾನು ಶಿರಸಾಷ್ಟಾಂಗ ನಮಸ್ಕಾರ. ಸ್ವಾಮಿ ಮಹಾರಾಜರ ಕೃಪೆ ಎಲ್ಲಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡಲಿ ಅನ್ನೋದು ಅರ್ಥ ಆಗೋದು. ಯಾಕಂದರೆ ಸ್ವಾಮಿ ಸಮರ್ಥ ಅವರು ನನ್ನ ಕುಟುಂಬದ ಮೇಲೆ ಮಾಡಿದಂಥ ಕೃಪೆ ಏನಿಲ್ಲ, ಇದು ಅಗಾಧವಾದ ಲೀಲೆ. ಸ್ವಾಮಿ ಕೃಪೆ ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೊಂದು ಇವತ್ತು ನನ್ನ ಅನುಭವ ಆಗೈತಿ. ಹಾಗಾಗಿ ನಮ್ಮ ಮನೆಯವ್ರನ್ನ ಸ್ವಾಮಿ ಸಮರ್ಥ ಅವರ ಸೇವೆ ಅಥವಾ ಸ್ವಾಮಿ ಮಹಾರಾಜರ ಸೇವೆ ನಂಗೆ ಮೊದಲಿಂದ ಅಷ್ಟೇನು ಹೆಚ್ಚು ಸ್ವಾಮಿ ಸಮರ್ಥ ಅವ್ರು ಈ ರೀತಿ ಸೇವೆಗಳು ಇರ್ತಾವೆ, ಈ ರೀತಿ ಸೇವೆಯನ್ನು ಮಾಡ್ರೆ ನಮಗೆ ಅದ್ರ ಪ್ರತಿಫಲ ಅಥವಾ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತಾವೆ ಅನ್ನೋದು ಹೆಚ್ಚಿನ ಮಾಹಿತಿ ನನಗಿಲ್ಲ ಆಗಿತ್ತು. ನಾನು ಸ್ವಾಮಿ ಸಮರ್ಥ ಅವ್ರ ಕೇಂದ್ರದಾಗ ಅಥವಾ ಸ್ವಾಮಿ ಮಹಾರಾಜರ ಮಠದಾಗ ಹೋದ ಕೂಡಲೇ ಅಲ್ಲಿ ಆರತಿ ಮಾಡೋದ ಅಥವಾ ಸ್ವಾಮಿ ಸಮರ್ಥ ಅವ್ರು ಇನ್ನಿತರ ಸೇವೆಗಳನ್ನು ಮಾಡೋದೆಲ್ಲ ಸ್ಟಾರ್ಟ್ ಮಾಡ್ತೀನಿ. ಅವಾಗ ನಮ್ಮ ಮನೆಯವರ ಮೊದಲಿಂದ ಒಂದು ಕುಡಿತದ ಚಟಕ್ಕೆ ಬಲಿಯಾಗಿರೋ. ಹಾಗಾಗಿ ಯಾವಾಗ ನೋಡಿದಾಗ ಮನೆಯಾಗ ಒಂದು ಅಶಾಂತಿ ವಾತಾವರಣ ಮನ್ಯಾಗ ಒಂದು ರೀತಿ ಒಬ್ಬರು ನೋಡ್ರಿ ಒಂದು ಮನ್ಯಾಗ ಮನಃಶಾಂತಿನ ಅನ್ನೋದಿಲ್ಲ ಆಗಿತ್ತು. ಯಾವಾಗ ನೋಡ್ರು ಜಗಳ, ತಂಟೆ, ತಕರಾರ, ಇದಾಗಿಲ್ಲ ಸಣ್ಣ ಪುಟ್ಟ ಕಾರಣಕ್ಕೂ ಕೂಡ ಒಂದು ದೊಡ್ಡ ಜಗಳ ಆಗೋ ರೀತಿ ಮನ್ಯಾಗ ವಾತಾವರಣ ಆಗಿತ್ತು. ಇದರಿಂದ ಬೇಸತ್ತ ಅಥವಾ ಇನ್ನೇನು ಬೇಡಪ್ಪ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಆದರೆ ಸ್ವಾಮಿ ಸಮರ್ಥ ಅವ್ರ ಕೃಪೆ ಅಥವಾ ಸ್ವಾಮಿ ಸಮರ್ಥ ಅವರ ಸೇವೆಯಿಂದ ಇವತ್ತು ಯಾರನ್ನ ಮನೆಯಾಗ ಜಗಳಕ್ಕೆ ಕಾರಣ ಆಗೋದಂಥ ಅಥವಾ ಜಗಳಕ್ಕೆ ಕಾರಣ ಆಗ್ತಿದ್ದಂಥ ಒಂದು ಕುಡಿತದ ಚಟ ಏನಿತ್ತಲ್ಲ ಸಂಪೂರ್ಣವಾಗಿ ಬಂದಾಗಿಲ್ಲ, ಆದ್ರೆ ಅದರ ಪ್ರಮಾಣ ಕಡಿಮೆ ಆಗೈತಿ. ಮತ್ತು ಪ್ರತಿ ಗುರುವಾರ ನಮ್ಮ ಮನೆಯವರ ನಾ ಏನರ ಪೂಜಾ ಮಾಡ್ಕೊತೀನಿ ಅಥವಾ ಯಾವುದೇ ಒಂದು ಸೇವೆ ದೇವ್ರ ಕಾರ್ಯ ಮಾಡ್ಕೊತೀನಿ ಅಂದ್ರೆ ಉದ್ದೇಶಪೂರ್ವಕವಾಗಿ ಅಥವಾ ಅವ್ರಿಗೆ ಹಂಗೆ ಅನಿಸ್ತಿತ್ತು ಏನೋ ಆದ್ರೆ ಅದು ಮುದ್ದಮ್ಮ ಜಗಳ ತೆಗಿಯೋದ, ಮನೆಯಾಗಿನ ಇದ್ದಂಥ ಪಾತ್ರೆಗಳನ್ನೆಲ್ಲ ಜೋರ್ಲಿ ಸೌಂಡ್ ಮಾಡೋದ, ಒಂದು ರೀತಿ ಅವ್ರ ವರ್ತನೆನ ಒಂದು ರೀತಿ ನಮಗೆಲ್ಲರಿಗೂ ಮನಸ್ಸಿಗೆ ನೋವು ಮಾಡೋ ರೀತಿ ಇರ್ತಿತ್ತು. ನಾವು ಎಷ್ಟೇ ದೇವರ ಇಲ್ಲ ದಿನರ ಮಾಡಿ ಅವ್ರ ವರ್ತನೆದಾಗ ಯಾವುದೇ ರೀತಿ ಒಂದು ಬದಲಾವಣೆ ಆಗಲತ್ತಿತ್ತು. ಇದೇ ರೀತಿ ಸ್ವಾಮಿ ಸಮರ್ಥ ಅವರ ವ್ಯಸನ ಮುಕ್ತಿ ಸೇವಾ ಅಂದರೆ ಮದ್ಯಪಾನ ಸೇವನೆ ಮುಕ್ತಿ ಸೇವೆಯನ್ನು ಮತ್ತು ಸ್ವಾಮಿ ಸಮರ್ಥ ಅವರ 11 ಗುರುವಾರದ ವೃತ್ತದವನ್ನು ಆರಂಭ ಮಾಡ್ತೇನೆ. ನಾನು 6 ಗುರುವಾರ ಮತ್ತು ಈ ಸೇವೆ ಏನಿರ್ತೈತಿಲ್ಲ ಒಂದು ತಿಂಗಳ ಮೇಲಾದ್ರೂ ಯಾವುದೇ ರೀತಿ ಒಂದು ಬದಲಾವಣೆ ಆಗಲಿ ಅಥವಾ ಸೇವೆದ ಪರಿಣಾಮ ಆಗಕತ್ತಿನ ಒಂದು ಬದಲಾವಣೆ ನಂಗೆ ಕಂಡು ಬರ್ಲತ್ತಿತ್ತು. ಪ್ರತಿ ಗುರುವಾರ 11 ಗುರುವಾರ ಸ್ಟಾರ್ಟ್ ಮಾಡಿದೆ ಎಂದು ಪ್ರತಿ ಗುರುವಾರ ನಮ್ಮ ಮನೆಯವ್ರು ನನ್ನ ಜೊತೆ ಜಗಳ ಒಂದು ಸಣ್ಣ ಕಾರಣಕ್ಕೋಸ್ಕರ ಪ್ರತಿ ನನ್ನ 5 ಗುರುವಾರ ಕಣ್ಣೀರ್ದಾಗ ಅಥವಾ ಸ್ವಾಮಿ ಮಹಾರಾಜರ ಮುಂದೆ ಅಳ್ಕೂತ್ರ ನಾನು ಸೇವೆಯನ್ನು ಮಾಡ್ತೀನಿ. ಅವಾಗ ಸ್ವಾಮಿ ಮಹಾರಾಜರಿಗೆ ಎಲ್ಲೋ ಅನಿಸುತ್ತೆ, ಸ್ವಾಮಿ ಮಹಾರಾಜರು ನನ್ನ ಮ್ಯಾಗ ಕರುಣೆನ ಬರಕತ್ತಿಲ್ಲ, ನನ್ನ ಸೇವೆನೇ ನಿಮಗೆ ನಾನು ತಲುಪಕತ್ತಿಲ್ಲ, ನಾ ಇಷ್ಟೆಲ್ಲ ಕಳಕಳಿಂದ ನನ್ನ ಸೇವೆ ಮಾಡ್ಕತ್ರು ನಿಮ್ಗೆ ಯಾವುದೇ ರೀತಿ ಒಂದು ನನಗೆ ಇದು ಪ್ರಚಿತಿ ಆಗಲಿ ಒಂದು ಸಣ್ಣ ಪ್ರಚಿತಿನೂ ಸಕಾಟ್ ನೀವು ನೀಡ್ಕತ್ತಿಲ್ಲ ಅನ್ನೋ ಒಂದು ಮನಸ್ಸಿನಾಗ ಒಂದು ದುಃಖ ಕಾಡ್ತಿತ್ತು. ಎಲ್ಲಿ ನನ್ನ ಸೇವೆನೇ ಕಮ್ಮಿ ಬೀಳ್ಕದೈತಿ ಅಂತೇಳಿ. ಆದ್ರೂ ಹಿಂದೆ ಅಥವಾ ಸ್ವಾಮಿ ಮಹಾರಾಜರ ಮ್ಯಾಗ ಅವಿಶ್ವಾಸವನ್ನು ತೋಡ್ದು ಸ್ವಾಮಿ ಸಮರ್ಥ ಅವರ ವ್ಯಸನ ಮುಕ್ತಿ ಸೇವೆ ಏನಿರ್ತಿತ್ತಲ್ಲ ಶ್ರೀ ಸ್ವಾಮಿ ಸಮರ್ಥ ಅವರ ತಾರಕ್ ಮಂತ್ರ ಮತ್ತು ಘೋರಕೋಷ್ಟಕ ಧಾರಣ ಸೂತ್ರವನ್ನು ನನಗೆ ಯಾವ ರೀತಿ ಸಾಧ್ಯ ಆಗ್ತಿಲ್ಲ ಆ ರೀತಿ ಆ ಸೇವೆಯನ್ನು ಮಾಡ್ಕೊತೀನಿ. ಮತ್ತು ನಮ್ಮ ಮನೆಯವರಿಗೆ ನೋಡಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡ್ಕೊತಂದ್ರೆ ಕೆಟ್ಟ ಉದ್ದೇಶದಿಂದ ಮಾಡ್ರೆ ಅದು ಕೆಟ್ಟದು. ಅದರ ವ್ಯಕ್ತಿ ಒಳ್ಳೇದಾಗಲಿ ಅದಂದ್ರೆ ತಾರಕ್ ಮಂತ್ರ ತೀರ್ಥವನ್ನು ಅವ್ರಿಗೆ ಗುರ್ತಿಲ್ದೇನ ಅವ್ರು ಕುಡಿಯೋ ನೀರ್ದಾಗ ನಾ ಹಾಕಿಕೊಡ್ತೀನಿ. ಅದರಿಂದ ಅವ್ರ ವರ್ತನೆದಾಗ ಅವ್ರು ನಮ್ಮ ಜೊತೆ ಇರುವಂಥ ಒಂದು ನಮ್ಮ ಜೊತೆ ಮಾತನಾಡೋದ, ನಮ್ಮ ಜೊತೆ ಈ ಮನ್ಯಾಗ ನಡ್ಕೊಳ್ಳೋವಂಥ ರೀತಿದಾಗ ಬದಲಾವಣೆ ಆಕತ್ತು. ಇದೆಲ್ಲ ಸ್ವಾಮಿ ಮಾಡಿರೋಂಥ ಒಂದು ಚಮತ್ಕಾರ. ಮತ್ತು
ನಾನು 11 ಗುರುವಾರ ಎಲ್ಲ ಒಂದು ಸ್ಟಾರ್ಟ್ ಇರ್ತೈತಿ. ಅವಾಗ ನಮ್ಮ ಮನೆಯವ್ರ ಚಿಕ್ಕಮ್ಮನ ಮನ್ಯಾಗ ಸತ್ಯನಾರಾಯಣ ಪೂಜೆ ಇರ್ತೈತಿ. ಅವ್ರ ಮಗ ಮತ್ತು ಸೊಸೆ ಅವ್ರು ಕುಂಡಾರ್ತಾರೆ. ಆದರೆ ಯಾವುದೋ ಒಂದು ಅಡಚಣೆ ಅಥವಾ ಒಂದು ಸಮಸ್ಯೆದಿಂದ ಅವ್ರು ಪೂಜಾಕ್ಕೆ ಕುಂಡಕ್ಕೆ ಹೋಗಲ್ಲ. ಅವಾಗ ಅವ್ರು ನಮಗೆ ಕೇಳ್ತಾರೆ, ನೀವು ಪೂಜಾಕ್ಕೆ ಕುಂಡ್ತೀರಂದ್ರೆ ನಮ್ಮ ಮನೆಯವ್ರನ್ನ ಎಷ್ಟೇ ಹೇಳು ನಾವು ಪೂಜಾಕ್ಕೆ ಕುಂಡಿಲ್ಲ, ಆ ಪೂಜಾಕ್ಕೆ ನನಗೆ ಕುಂಡೋ ಇಷ್ಟ ಇಲ್ಲ, ಯಾವುದೇ ದೇವರ ಕಾರ್ಯವನ್ನು ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಸ್ವಾಮಿ ಮಹಾರಾಜರಿಗೆ ಒಂದು ಕಳಕಳಿಯಿಂದ ವಿನಂತಿ ಅಥವಾ ಪ್ರತಿ ಕ್ಷಣ ನಾವು ವಿನಂತಿ ಮಾಡ್ಕೊತಿರ್ತೇನೆ, ಪ್ರಾರ್ಥನೆ ಮಾಡ್ಕೊತಿರ್ತೇನೆ. ಸ್ವಾಮಿ ಮಹಾರಾಜರು ಈ ಒಂದು ಸತ್ಯನಾರಾಯಣ ಪೂಜಾದ ಒಂದು ಏನು ನಮಗೆ ಕೊಂಡೋವಂಥ ಒಂದು ಭಾಗ್ಯ ಸಿಕ್ಕಿಲ್ಲ, ನಮ್ಮ ಮನೆಯವರ ವಿಚಾರದಾಗ ಅಥವಾ ಅವ್ರ ವಿಚಾರ ಮಾಡೋ ರೀತಿದಾಗ ಬದಲಾವಣೆ, ಅವ್ರು ಸ್ವತಃ ಪೂಜಾಕ್ಕೆ ಕುಂಡಬೇಕು, ಸ್ವತಃ ಪೂಜಾಕ್ಕೆ ನಾವು ಕುಂಡುನು ಅಂತ ಹೇಳಿ ಪ್ರತಿ ಕ್ಷಣ ಪ್ರಾರ್ಥನೆ ಮಾಡ್ಕೊತೀನಿ. ಅದದು ಸಾಯಂಕಾಲ ಅವ್ರು ಸ್ವತಃ ಅವ್ರ ಚಿಕ್ಕಮ್ಮಗೆ ಫೋನ್ ಮಾಡಿ ಹೇಳ್ತಾರೆ, ನಾವಿಬ್ಬರು ಸತ್ಯನಾರಾಯಣ ಪೂಜಾಕ್ಕೆ ಕುಂಡ್ತೇವೆ. ಮತ್ತು ಸತ್ಯನಾರಾಯಣ ಪೂಜಾ ಒಂದು ಉತ್ತಮ ರೀತಿಯಿಂದ ಅದು ನಡಿತೈತಿ. ಮತ್ತು ಅವಾಗ ಸತ್ಯನಾರಾಯಣ ಪೂಜಾದ ಶ್ರೀಫಲ ಬ್ರಾಹ್ಮಣ ಗುರುಜಿ ಏನಿರ್ತಾರಲ್ಲ ಅವರ ಪ್ರಸಾದ ರೂಪದಾಗ ನಮಗೆ ಒಂದು ತೆಂಗಿನಕಾಯಿಯನ್ನು ಕೊಟ್ಟಿರ್ತಾರೆ. ಅದನ್ನು ನಾನು ಮನ್ಯಾಗ ಮಂಗಲ ಕಲಶದಾಗ ಇಟ್ಟು ಪೂಜೆ ಮಾಡ್ತೇನೆ. ಮತ್ತು ಅವಾಗ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ನಮ್ಮ ಕುಲದೇವರಿಗೆ ಎಲ್ಲರಿಗೂ ಒಂದು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಮನ್ಯಾಗ ಇಟ್ಟಿದ್ದು ಇದ್ದಂಥ ಅಶಾಂತಿ ವಾತಾವರಣ, ಕಲಹದ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಇದೆಲ್ಲ ದೂರ ಮಾಡಿ ನಮ್ಮ ಜೀವನದಾಗ ಅಥವಾ ನಮ್ಮ ಜೀವನದಾಗ ಆಧಾರವಾಗಿಂಥ ವ್ಯಕ್ತಿಯ ವರ್ತನೆ ಬದಲಾವಣೆ ತರ್ರಿ. ಅವ್ರ ಕೆಟ್ಟ ಚಟ್ಟದ ಅಥವಾ ಅವರೊಂದು ಕುಡಿತಕ್ಕೆ ಬಲಿಯಾಗಿದ್ದ ಅದರಿಂದ ದೂರ ಇರತ್ತಂತ ಸ್ವಾಮಿ ಮಹಾರಾಜರು ಪ್ರಾರ್ಥನೆ ಮಾಡಿಕೊಳ್ಳಿ. ಇವತ್ತಿನ ಆ ಚಟ ಏನೈತಲ್ಲ ಸಂಪೂರ್ಣವಾಗಿ ಬಿಟ್ಟಿಲ್ಲ, ಆದರೂ ಸಂಪೂರ್ಣವಾಗಿ ಬಿಟ್ಟಿಲ್ಲ. ಸ್ವಾಮಿ ಮಹಾರಾಜರ ಮುಂದೆ ಸ್ವತಃ ಬಂದು ಅವರು ತಾವು ಮಾಡಿದಂಥ ತಪ್ಪನ್ನು ಒಪ್ಕೊಂಡು ಕ್ಷಮೆಯನ್ನು ಕೇಳ್ತಾರೆ. ಮತ್ತು ಅವರು ಸ್ವಾಮಿ ಮಹಾರಾಜರ ಈಗ ಸೇವೆಯನ್ನು ಮಾಡ್ಕೋತಾರೆ. ನಂಗೆ ವಿಶ್ವಾಸ ಐತಿ ಒಂದಿಲ್ಲ ಒಂದು ಸ್ವಾಮಿ ಮಹಾರಾಜರ ಕೃಪೆಯಿಂದ ಅವರು ಸಂಪೂರ್ಣವಾಗಿ ಕುಡಿಯೋದನ್ನು ಬಿಡ್ತಾರೆ. ಮತ್ತು ಸ್ವಾಮಿ ಸಮರ್ಥ ಅವ್ರ ಸೇವೆದಾಗ ಇನ್ನು ಮುಂದೆ ಯಾವತ್ತೂ ಅವರು ಸ್ವಾಮಿ ಸಮರ್ಥವರ ಅಥವಾ ಯಾವುದೇ ಒಂದು ದೇವ ಕಾರ್ಯಕ್ಕೆ ವಿಘ್ನಗಳನ್ನು ಅಥವಾ ಅಡಚಣೆಗಳನ್ನು ತರಲನ್ನೋ ಒಂದು ನಂಬಿಕೆ ಐತಿ. ಮತ್ತು ಇದೆಲ್ಲ ಸ್ವಾಮಿ ಮಹಾರಾಜರ ಕೃಪೆಯಿಂದ ಆಗೈತಿ. ಇಷ್ಟೆಲ್ಲ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ನಾಡಿದಂಥ ಒಂದು ಚಮತ್ಕಾರ ಅನ್ಬೇಕು. ಹಾಗಾಗಿ ಸ್ವಾಮಿ ಮಹಾರಾಜರು ನಮ್ಮ ಜೀವನದಾಗ ಒಂದು ಚಮತ್ಕಾರವನ್ನು ಮಾಡ್ತಾರೆ. ಆದರೆ ಅದರಷ್ಟು ಸೇವೆ ಇರಬೇಕು ಮತ್ತು ಸ್ವಾಮಿ ಮಹಾರಾಜರ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು. ಶ್ರೀ ಸ್ವಾಮಿ ಸಮರ್ಥ ನೋಡಿ, ಈ ಸ್ವಾಮಿ ಭಕ್ತರ ಅನುಭವ ಅಥವಾ ಈ ಸ್ವಾಮಿ ಭಕ್ತರು ಎದುರಿಸಿದಂಥ ಪ್ರತಿ ಸಮಸ್ಯೆ ಏನೈತಿಲ್ಲ, ಅನೇಕ ಜನರು ಅನೇಕ ಕುಟುಂಬದಾಗ ಎದುರಿಸ್ಕೊದಾರು. ಒಂದೊಂದು ಕಡೆ ಏನೈತಿಲ್ಲ, ಈ ಒಂದು ಕುಡಿತದ ಅನೇಕ ಜನ ತಮ್ಮ ಜೀವನವನ್ನು ಕಳ್ಕೊಂಡಾರು ಅಥವಾ ತಮ್ಮ ಕುಟುಂಬಕ್ಕೆ ಆಧಾರವಾದ ಇದ್ದಂಥ ವ್ಯಕ್ತಿಗಳನ್ನು ಕಳ್ಕೊಂಡಾರ. ಹಾಗಾಗಿ ಪ್ರತಿಯೊಬ್ಬರು ಯಾರ್ಯಾರು ನೋಡ್ಕೋದಿರಲ್ಲ ಅವ್ರು ಈ ವಿಡಿಯೋನ ಅಥವಾ ಈ ಸ್ವಾಮಿ ಸೇವೆದ ಪ್ರಸಾರ ಮಾಡಿರಿ. ಮತ್ತು ಇಂಥ ಒಂದು ಸೇವೆಗಳನ್ನು ನೀವು ಪ್ರಸಾರ ಮಾಡೋದ್ರಿಂದ ಇಂಥ ಅನೇಕ ಕುಟುಂಬಗಳು ತಮ್ಮ ಜೀವನದಾಗ ಕಳ್ಕೊಂಡಂಥ ಸುಖ, ಶಾಂತಿ, ನೆಮ್ಮದಿಯನ್ನು ವಾಪಸ್ ಕೊಡೋಕ್ಕೆ ನೀವೆಲ್ಲರೂ ಕಾರಣ ಆಗ್ತಾರೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ ಮತ್ತು ಸ್ವಾಮಿ ಸೇವೆಯನ್ನು ನೀವು ಮಾಡಿರಿ. ಈ ಅನುಭವ ಅಥವಾ ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತೆ ಅನ್ಕೋದೇನು, ಇಷ್ಟ ಆಗಿರೋ ಒಂದು ಶೇರ್ ಮಾಡಿರಿ, ಲೈಕ್ ಕೊಡಿರಿ. ಮತ್ತು ಹೆಚ್ಚಿನ ಪ್ರಮಾಣದಾಗ ಯಾರ್ಯಾರು ನೋಡ್ಕೋದ್ರಲ್ಲ ಹೊಸವಾಗಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಶ್ರೀ ಸ್ವಾಮಿ ಸಮರ್ಥ ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೋದೇನು. ಮತ್ತು ನೀವು ಎಲ್ಲರೂ ಯಾವುದೇ ಒಂದು ನಿಮ್ಮ ಸಮಸ್ಯೆ ಐತಂದ್ರೆ ಕಮೆಂಟ್ ಮುಖಾಂತರ ಹಾಕಿರಿ. ನನಗೆ ಎಷ್ಟು ಆಗ್ತೈತಿ ಅಷ್ಟು ನಾನು ನಿಮ್ಮ ಕಡೆಯಿಂದ ಅಥವಾ ನನ್ನ ಕಡೆಯಿಂದ ಸ್ವಾಮಿ ಮಹಾರಾಜರ ಕೇಂದ್ರ ವತಿಯಿಂದ ನಿಮ್ಗೆ ಎಷ್ಟು ಸೇವೆ ಇಸಿದು ಕೊಡ್ಕೊತೈತಿ ಅಷ್ಟು ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಪ್ರಸಾರ ಮಾಡೋನು. ಮತ್ತು ಬೆಂಗಳೂರು ಶ್ರೀ ಸ್ವಾಮಿ ಸಮರ್ಥ ಗ್ರೂಪ್ದಾಗ ಯಾರ್ಯಾರಿಗೆ ಆ್ಯಡ್ ಆಗೋದೈತಿ ಅವರೆಲ್ಲರೂ ಹಾಕ್ರಿ. ಮತ್ತು ಅಕ್ಕಲ್ಕೋಟ್ ಶ್ರೀ ಅನನ್ಯ ಜ್ಯೋತಿ ಬುಕ್ ಯಾರ್ಯಾರಿಗೆ ಬೇಕೈತಿ ನಿತ್ಯ ಪಾರಾಯಣ ಬುಕ್ಕ ಅವರು ಹಾಕ್ರಿ. ಪ್ರತಿಯೊಬ್ಬರು ಏನು ಸ್ವಾಮಿ ಸೇವೆ ಬಗ್ಗೆ ಯಾವುದೇ ಒಂದು ಸಣ್ಣ ಮಾಹಿತಿ ಬೇಕಾದ್ರೂ ಕಮೆಂಟ್ ಮುಖಾಂತರ ಹಾಕಿರಿ. ನಿಮಗೆ ಪ್ರತಿಯೊಬ್ಬರಿಗೂ ಒಂದು ಮಾಹಿತಿ ಅಥವಾ ಸೇವೆ ಮಾಹಿತಿಯನ್ನು ನೀಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ಕೋದಿರ. ಅದರಿಂದ ಎಲ್ಲರೂ ಹೆಚ್ಚಿನ ಪ್ರಮಾಣದ ಸ್ವಾಮಿ ಸೇವೆಯನ್ನು ಶೇರ್ ಮಾಡಿರಿ. ಶ್ರೀ ಸ್ವಾಮಿ ಸಮರ್ಥ.